ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯನಿಗೆ ಹಂಬರಲು ಕಾರಣೀಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟುಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ಶಾಶ್ವತನ ನಾನು ಎಷ್ಟು ಚೆನ್ನಾಗಿದ್ದೀನಿ ನೋಡು ಅನ್ನೋದು, ನಾನು ರೂಪವಂತ, ಅಧಿಕಾರಿ, ನಂದು ದರ್ಪ ಇದೆ, ನಾನೇನು ಹೇಳಿದ್ರು ನಡೆಯುತ್ತೆ, ಅದು ಅಧಿಕಾರ ಇರೋದು, ಸಂಪತ್ತಿರೋದು, ಅವೆಲ್ಲ ಶಾಶ್ವತ ಅಲ್ಲ. ಅದರಿಂದ ಇರೋವಾಗ ಎಲ್ಲವನ್ನೂ ಒಂದಾಗಿರಬೇಕು. ನಾವು ಒಳ್ಳೆಯದನ್ನು ಮಾಡಬೇಕು. ಅದನ್ನು ಯಾರು ಅರ್ಥಕೊಂಡಿರ್ತಾರೋ ವಿನಯವಂತರಾಗಿರುತ್ತಾರೆ. ಅವರೇನೇ ಅದನ್ನೆಲ್ಲ ತಿಳಿದವರು ವಿನಯವಂತರಾಗಿರುತ್ತಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸೂರ್ಯದೇವನ ಮಹತ್ವವನ್ನು ತಿಳ್ಕೊಳ್ಳೋಣ. ಸೂರ್ಯದೇವನು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರುತ್ತಾನೆ. ಆತನನ್ನು ಪ್ರತ್ಯಕ್ಷ ದೇವ, ಕಣ್ಣಿಗೆ ಕಾಣುವ ದೇವ ಎಂದೇ ಪೂಜಿಸಲಾಗುತ್ತದೆ. ಜೀವನದ ಮೂಲ ಮತ್ತು ಶಕ್ತಿ ಸೂರ್ಯ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೂ ಬೆಳಕು, ಶಾಖ ಮತ್ತು ಶಕ್ತಿಯನ್ನು ನೀಡುತ್ತಾನೆ. ಆತನಿಲ್ಲದೆ ಈ ಜಗತ್ತಿನಲ್ಲಿ ಜೀವ ಸಂಕುಲ ಅಸ್ತಿತ್ವದಲ್ಲಿರುವ ಸಾಧ್ಯವಿಲ್ಲ. ಆತನು ವಿಶ್ವದ ಸೃಷ್ಟಿಕರ್ತ ಮತ್ತು ಎಲ್ಲ ಜೀವಿಗಳ ಮೂಲ ಎಂದು ಪರಿಗಣಿಸಲಾಗಿದೆ. ಆರೋಗ್ಯ ಮತ್ತು ಚೈತನ್ಯದಾತ ಸೂರ್ಯನನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಚೈತನ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ನಂಬಿಕೆ ಏನು? ಹಾಗೇ ಆಗತ್ತೆ. ಆರೋಗ್ಯ ಭಾಸ್ಕರಾತ್ ಇಚ್ಛೇತ್ ಎಂಬ ನುಡಿ ಇದೆ. ಅಜ್ಞಾನ ನಾಶಕ, ಜ್ಞಾನದಾಯಕ. ಸೂರ್ಯನು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ನೀಡುವಂತೆ ಅಜ್ಞಾನವನ್ನು ನಿವಾರಿಸಿ ಜ್ಞಾನ ಮತ್ತು ವಿವೇಕವನ್ನು ನೀಡುತ್ತಾನೆ ಎಂಬ ನಂಬಲಾಗಿದೆ. ಗಾಯತ್ರಿ ಮಂತ್ರವು ಸೂರ್ಯದೇವನಿಗೆ ಸಮರ್ಪಿತವಾಗಿದೆ. ನವಗ್ರಹಗಳ ರಾಜ. ಇಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು 9 ಗ್ರಹಗಳಾದ ನವಗ್ರಹಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾನೆ. ಆತನನ್ನು ಗ್ರಹಗಳ ರಾಜ ಅಥವಾ ಗ್ರಹರಾಜ ಎಂದು ಕರೆಯುತ್ತಾರೆ. ಜಾತಕದಲ್ಲಿ ಸೂರ್ಯನು ಪ್ರಭಾವವು ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ದೈವನಿಂದನೆ ಆರಾಧನೆ. ಅನೇಕ ಹಿಂದೂಗಳು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಘ್ಯ ಅರ್ಪಿಸುವ ಮೂಲಕ ಪೂಜೆ ಮಾಡುತ್ತಾರೆ. ಇದು ಕೃತಜ್ಞತೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಸೂರ್ಯ ನಮಸ್ಕಾರ ಎಂಬ ಯೋಗಾಭ್ಯಾಸವು ಸೂರ್ಯನಿಗೆ ಸಮರ್ಪಿತವಾಗಿದೆ. ರಾಮಾಯಣ ಮತ್ತು ರಾಮಾಯಣದಲ್ಲಿ ಅಗಸ್ತ್ಯ ಮಹರ್ಷಿಗಳು ರಾಮನಿಗಾಗಿ ರಾವಣನ ಮೇಲೆ ಗೆಲುವು ಸಾಧಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶಿಸಿದರು. ಇದು ಸೂರ್ಯನ ಕುರಿತು ಸ್ತೋತ್ರವಾಗಿದೆ. ಮಹಾಭಾರತದಲ್ಲಿ ಕರ್ಣನು ಸೂರ್ಯನ ಪುತ್ರ. ಸೂರ್ಯದೇವನು ಸಾಕ್ಷಾತ್ ದೇವರ ಸ್ವರೂಪವಾಗಿದ್ದು ಆತನ ಪೂಜೆಯ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬುದು ಹಿಂದೂಗಳ ನಂಬಿಕೆ. ಸೂರ್ಯದೇವನ ಮಹತ್ವಗಳು. ಪುರಾಣ ಮತ್ತು ನಂದಕಥೆಗಳು. ರಥ ಮತ್ತು ಸಾರಥಿ. ಸೂರ್ಯದೇವನು 7 ಕುದುರೆಗಳು ವಾರದ 7 ದಿನಗಳಲ್ಲಿ ಪ್ರತಿನಿಧಿಸುತ್ತಾನೆ. ಎಳೆಯುವ ಒಂದು ಭವ್ಯವಾದ ಚಿನ್ನದ ರಥದಲ್ಲಿ ಆಕಾಶದಾದ್ಯಂತ ಸಂಚರಿಸುತ್ತಾನೆ. ಈ ರಥದ ಸಾರಥಿ ಚಾಲಕ ಅರುಣನು ಮುಂಜಾವಿನ ಉದಯಿಸುವ ಬೆಳಕು ಪ್ರತಿನಿಧಿಸುತ್ತಾನೆ. ಪತ್ನಿ ಮತ್ತು ಮಕ್ಕಳು. ಸೂರ್ಯನ ಪತ್ನಿ ಸಂಜನಾ ಶರಣ್ಯ. ಸೂರ್ಯನು ತೀಕ್ಷ್ಣವಾದ ಪ್ರಕಾಶವನ್ನು ಸಹಿಸಲಾಗಿದೆ. ತನ್ನ ನೆರಳನ್ನು ಛಾಯಾ ಪತ್ನಿಯಾಗಿ ಸೃಷ್ಟಿಸಿ ಭೂಮಿಗೆ ಹೋಗುತ್ತಾಳೆ. ಸಂಜನಾ ಮತ್ತು ಸೂರ್ಯನಿಗೆ ಯಮ ಮೃತ್ಯು ದೇವ. ಯಮ ಮತ್ತು ಯಮಾನದಿ ಜನಿಸಿದರು. ಛಾಯಾ ಮತ್ತು ಸೂರ್ಯನಿಗೆ ಶನಿದೇವ ಮತ್ತು ಸಾರ್ವಣಿ ಮತ್ತು ಜನಿಸಿದರು. ಈ ಕಾರಣದಿಂದ ಶನಿ ಮತ್ತು ಯಮ ಸಹೋದರರಾಗಿದ್ದರು. ಇಬ್ಬರು ನ್ಯಾಯದ ದೇವತೆಗಳಾಗಿದ್ದಾರೆ. ಮಹಾಭಾರತದ ಕರ್ಣ ಮತ್ತು ರಾಮಾಯಣದ ಸುಗ್ರೀವ ಕೂಡ ಸೂರ್ಯದೇವನ ಪುತ್ರರು. ತೇಜೋಹರಣ. ಸಂಜನಾ ಸೂರ್ಯನ ತೇಜಸ್ಸನ್ನು ಸಹಿಸಲಾಗಿದ್ದಾಗ ಆಕೆಯ ತಂದೆ ವಿಶ್ವಕರ್ಮ ಸೂರ್ಯನ ತೇಜಸ್ಸನ್ನು ಸ್ವಲ್ಪ ಕಡಿಮೆಗೊಳಿಸುತ್ತಾನೆ. 18ನೇ ಒಂದು ಭಾಗ ಕತ್ತರಿಸಿದ ಆ ತೇಜಸ್ಸಿನ ಭಾಗಗಳಿಂದಲೇ ದೇವರುಗಳು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲಾಯಿತು ಎಂದು ಪುರಾಣಗಳು ಹೇಳುತ್ತವೆ. ದೇವಾಲಯಗಳು ಮತ್ತು ಆರಾಧನಾ ಪದ್ಧತಿ. ಕೋರ್ನಾಕ್ ಸೂರ್ಯ ದೇವಾಲಯ. ಒಡಿಶಾದ ಪುರಿಯ ಬಳಿ ಇರುವ ಕೋರ್ನಾಕ್ನಲ್ಲಿರುವ 13ನೇ ಶತಮಾನದ ಈ ದೇವಾಲಯವು ಪ್ರಪಂಚದಲ್ಲಿಯೇ ಸೂರ್ಯದೇವನಿಗೆ ಸಮರ್ಪಿತವಾದ ಅತ್ಯಂತ ಭವ್ಯವಾದ ದೇವಾಲಯದಲ್ಲಿ ಒಂದಾಗಿದೆ. ಈ ಇಡೀ ದೇವಾಲಯ ಸೂರ್ಯನು 7 ಕುದುರೆಗಳು ಎಳೆಯುವ ಒಂದು ಬೃಹತ್ ರಥದ ರೂಪದಲ್ಲಿ ನಿರ್ಮಿಸಲಾಗಿದೆ. ಪೂಜಾ ವಿಧಾನ. ಪ್ರತಿದಿನ ಸೂರ್ಯದೇವದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ನೀರು ಅರ್ಪಿಸುವುದು, ಸೂರ್ಯನ ಅರ್ಘ್ಯ ಮತ್ತು ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಸಾಮಾನ್ಯ ಆರಾಧನಾ ವಿಧಾನವಾಗಿದೆ. ಸೂರ್ಯನ ಪ್ರಮುಖ ಹಬ್ಬಗಳು. ಸೂರ್ಯನನ್ನು ಗೌರವಿಸಲು ಭಾರತಾದ್ಯಂತ ಹಲವಾರು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಅಂದರೆ ಪೊಂಗಲ್. ಇದು ಸೂರ್ಯನ ಮಕರಶಾಂತಿಗೆ ಬಯಸುವ ಹಬ್ಬ. ದಕ್ಷಿಣ ಭಾರತದಲ್ಲಿ ಇದನ್ನು ಪೊಂಗಲ್ ಎಂದು ಕರೆಯುತ್ತಾರೆ. ಇದು ಸುಗ್ಗಿಯ ಕಾಲವನ್ನು ಮತ್ತು ಸೂರ್ಯನ ಉತ್ತರ ದಿಕ್ಕಿನ ಪ್ರಯಾಣ ಆರಂಭವಾಗಿವನ್ನು ಸೂಚನೆ ಮಾಡುತ್ತದೆ. ರಥಸಪ್ತಮಿ, ಮಾಘ ಸಪ್ತಮಿ. ಇದು ಸೂರ್ಯನು ತನ್ನ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸಿದ ದಿನ ಎಂದು ನಂಬಲಾಗಿದೆ. ಈ ದಿನ ಸೂರ್ಯನ ಆರಾಧನೆಗೆ ಮಹತ್ವವಿದೆ.
ಛಟ್ ಪೂಜೆ. ಇದು ಮುಖ್ಯವಾಗಿ ಬಿಹಾರ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಕೆಲವು ಭಾಗಗಳಿಗೆ ಆಚರಿಸುವ ಒಂದು ಪ್ರಮುಖ ಹಬ್ಬ. ಸೂರ್ಯದೇವ ಮತ್ತು ಷಷ್ಠೀ ದೇವಿಯು ಪ್ರಕೃತಿಯ ದೇವತೆ ಪೂಜಿಸಲಾಗುತ್ತೆ. ಈ ಹಬ್ಬದಲ್ಲಿ ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿದ ವಿಶೇಷ ಸಾಂಬ ದಶಮಿ. ಇದು ಒಡಿಶಾದಲ್ಲಿ ಆಚರಿಸುವ ಹಬ್ಬ. ಶ್ರೀಕೃಷ್ಣನು ಮಗನಾದ ಸಾಂಬನು ಸೂರ್ಯದೇವನನ್ನು ಪೂಜಿಸಿ ಕುಷ್ಠರೋಗದಿಂದ ಗುಣಮುಖರಾದ ಕಥೆಗಳನ್ನು ಈ ಹಬ್ಬವು ನೆನಪಿಸುತ್ತದೆ. ವೈದಿಕ ಮತ್ತು ತಾತ್ವಿಕ ಸ್ಥಾನಮಾನ. ಪಂಚಾಮೃತ ಪಂಚಾಯತನ ಪೂಜೆಯಲ್ಲಿ ಪ್ರಮುಖ ಪಾತ್ರ. ಹಿಂದೂ ಧರ್ಮದ ಸ್ಮಾರ್ತ ಸಂಪ್ರದಾಯದಲ್ಲಿ ಸೂರ್ಯನನ್ನು 5 ಪ್ರಮುಖ ದೇವರುಗಳಲ್ಲಿ ಪಂಚಾಯತನ ಪೂಜೆ ಒಬ್ಬನಾಗಿ ಪೂಜಿಸಲಾಗುತ್ತದೆ. ಉಳಿದ 4 ದೇವರುಗಳು ಶಿವ, ವಿಷ್ಣು ಮತ್ತು ಶಕ್ತಿ ಅಂದರೆ ದುರ್ಗಾದೇವಿ ಮತ್ತು ಗಣೇಶ ತ್ರಿಮೂರ್ತಿಯ ಪ್ರತೀಕ. ಕೆಲವು ವೈದಿಕ ಗ್ರಂಥಗಳಲ್ಲಿ ಸೂರ್ಯನನ್ನು ದಿನದ ವಿವಿಧ ಭಾಗಗಳಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಶಿವ ಪ್ರತೀಕವಾಗಿ ನೋಡಲಾಗುತ್ತದೆ. ಬೆಳಿಗ್ಗೆ ಸೃಷ್ಟಿಕರ್ತ ಬ್ರಹ್ಮ, ಮಧ್ಯಾಹ್ನ ಪಾಲಕ ಶಿವ, ಸಂಜೆ ಸಂಹಾರಕ ವಿಷ್ಣು. ವೇದಗಳಲ್ಲಿ ಮೊದಲ ಉಲ್ಲೇಖ ಸೂರ್ಯನನ್ನು ವೇದಗಳಲ್ಲಿ ಕಾಲದಿಂದಲೂ ಪೂಜಿಸಲ್ಪಡುತ್ತಿದ್ದಾನೆ. ಋಗ್ವೇದದಲ್ಲಿ ಆತನನ್ನು ಬೆಳಕನ್ನು ತರುವವನು, ಕತ್ತಲೆಯನ್ನು ಹೋಗಲಾಡಿಸುವವನು ಮತ್ತು ಎಲ್ಲ ಜೀವರಾಶಿಯ ಕಣ್ಣು ಎಂದು ಹೊಗಳಲಾಗಿದೆ. ಸೌರ ಸಂಪ್ರದಾಯ. ಪ್ರಾಚೀನ ಭಾರತದಲ್ಲಿ ಸೂರ್ಯನನ್ನೇ ಪರಮದೇವತೆ ಎಂದು ಪೂಜಿಸುವ ಸೌರ ಎಂಬ ಒಂದು ಪ್ರತ್ಯೇಕ ಸಂಪ್ರದಾಯವೇ ಇತ್ತು. ಈ ಪಂಥದ ಅನುಯಾಯಿಗಳು ಸೂರ್ಯನನ್ನು ಸರ್ವೋಚ್ಚ ದೈವವೆಂದು ಪರಿಗಣಿಸುತ್ತಾರೆ. ಸೂರ್ಯದೇವನ ಇತರ ಪ್ರಮುಖ ಹೆಸರುಗಳೆಂದರೆ ಸೂರ್ಯನಿಗೆ 108 ಹೆಸರುಗಳಿದ್ದರೂ ಆತನ ಕೆಲವು ಪ್ರಮುಖ ಹೆಸರುಗಳು ಆತನ ಗುಣಗಳನ್ನು ಬಿಂಬಿಸಲಾಗಿದೆ. ಸಂಸ್ಕೃತದಲ್ಲಿ ಅರ್ಥ ಮಹತ್ವ. ಆದಿತ್ಯ ಅಂದರೆ ಅದಿತಿ, ದೇವಿಯ ಪುತ್ರ, ದೇವತೆಗಳ ಮಾತೆಯಾದ ಅದಿತಿಯ ಮಗ ಎಂಬ ಅರ್ಥದಲ್ಲಿ. ಮಿತ್ರ ಅಂದರೆ ಸ್ನೇಹಿತ, ಮಾನವ ಕುಲದ ಮಹಾನ್ ಮತ್ತು ದೈವಿಕ ಸ್ನೇಹಿತ ಎಂಬ ಅರ್ಥದಲ್ಲಿ. ರವಿ ಅಂದರೆ ಒಳೆಯುವವನು, ಪ್ರಕಾಶಮಾನವಾಗಿ ಬೆಳೆಯುವವನು. ಭಾನುವಾರವೂ ರವಿವಾರ ಈ ಹೆಸರಿನಿಂದ ಬಂದಿದೆ. ಭಾಸ್ಕರ ಅಂದರೆ ಬೆಳಕನ್ನು ಸೃಷ್ಟಿಸುವವನು, ಜಗತ್ತಿಗೆ ಬೆಳಕನ್ನು ನೀಡುವ ಸೃಷ್ಟಿಕರ್ತ. ದಿವಾಕರ ದಿನವನ್ನು ಸೃಷ್ಟಿಸುವವನು, ದಿನದ ಆಗುಹೋಗುಗಳನ್ನು ನಿಯಂತ್ರಿಸುವವನು. ಸವಿತಾ ಅಂದರೆ ಚೈತನ್ಯ ನೀಡುವವನು, ಸಕಲ ವೇವರಾಶಿಗಳಿಗೆ ಜೀವನ ಮತ್ತು ಚೈತನ್ಯವನ್ನು ತುಂಬುವವನು. ಗಾಯತ್ರಿ ಮಂತ್ರದಲ್ಲಿ ಪೂಜಿಸುವ ರೂಪ. ಅರ್ಥ ಅಂದರೆ ಕಿರಣ, ಪ್ರಕಾಶ, ಸೂರ್ಯನ ಪ್ರಕಾರದ ಕಿರಣಗಳನ್ನು ಪ್ರತಿನಿಧಿಸುವ ರೂಪ. ವೈವಸ್ವತ ಅಂದರೆ ಪ್ರಕಾರದಿಂದ ತುಂಬಿಸುವ ಸ್ವರ್ಗೀಯ ಪ್ರಕಾಶದಿಂದ ಹೊಂದಿರುವವನು. ಯೋಗ ಮತ್ತು ಆಧ್ಯಾತ್ಮಿಕ ಮಾತಂದರೆ ಸೂರ್ಯ ನಮಸ್ಕಾರ. ಯೋಗದಲ್ಲಿರುವ ಅತ್ಯಂತ ಪ್ರಸಿದ್ಧ ಭಂಗಿಗಳಲ್ಲಿ ಶ್ರೇಣಿಯಾದ ಸೂರ್ಯ ನಮಸ್ಕಾರವು ಸೂರ್ಯದೇವನಿಗೆ ಅರ್ಪಿಸುವ ಒಂದು ಗೌರವ ಮತ್ತು ಕೃತಜ್ಞತೆಯಾಗಿದೆ. ಈ 12 ಆಸನಗಳಲ್ಲಿ ಮಾಡುವಾಗ ಸೂರ್ಯನ 12 ಹೆಸರುಗಳನ್ನು ಪಠಿಸುವುದು ಸಂಪ್ರದಾಯ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಉದ್ದೇಶ ಅಂತ ಹೇಳ್ತೀವಿ. ಕರ್ಮ ಶುದ್ಧೀಕರಣ. ಸೂರ್ಯೋದಯಕ್ಕೆ ಮುಂಚೆ ಅಥವಾ ಮುಂಜಾನೆ ಸೂರ್ಯ ಆರಾಧನೆ ಮಾಡುವುದರಿಂದ ಮನಸ್ಸು ಅಥವಾ ಆತ್ಮ ಶುದ್ಧಿಯಾಗಿ ನಕಾರಾತ್ಮಕ ಶಕ್ತಿ ಮತ್ತು ಕರ್ಮಗಳು ದೂರವಾಗುತ್ತದೆ ಎಂದು ನಂಬಿಕೆ ಇದೆ. ಸೂರ್ಯದೇವನ ಕೇವಲ ಒಂದು ಗ್ರಹವಲ್ಲ, ಆದರೆ ಧಾರ್ಮಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕವಾಗಿ ಮಾನವ ಜೀವನದ ಪ್ರತಿಯೊಂದು ಅಂಶಕ್ಕೂ ಆಧಾರವಾಗಿರುವ ಶಕ್ತಿ. ಗೊತ್ತಾಯ್ತಾ? ಇದನ್ನು ನಾವು ತಿಳ್ಕೋಬೇಕು. ಯಾವಾಗಲೂ ತಿಳ್ಕೊಂಡ್ರೆ ಒಳ್ಳೆಯದು. ನಮ್ಮ ಸನಾತನ ಧರ್ಮವನ್ನು ಯಾವತ್ತೂ ನಾವು ಬಿಡಬಾರ್ದು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/11/2025 ಶುಕ್ರವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ಪಾಡ್ಯ, ಹಗಲು 12:27, ನಕ್ಷತ್ರ ಅನುರಾಧ, ಹಗಲು 12:44, ಮಳೆ ಅನುರಾಧ 1ನೇ ಪಾದ, ರಾಹುಕಾಲ 10:43 12:09, ಗುಳಿಕ ಕಾಲ 7:50 9:16, ಯಮಗಂಟ ಕಾಲ 3:02 4:29. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು, ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.